ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಅವರೆಕಾಳು ಮಿಕ್ಸರ್. ತುಂಬ ಸಿಂಪಲ್ಲಾಗಿ ಸಖತ್ ಟೇಸ್ಟಿಯಾಗಿ ಮನೆಯಲ್ಲೇ ಅವರೆಕಾಳು ಮಿಕ್ಸರ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮಿಕ್ಸರ್ನ ಮಾಡೋದಕ್ಕೆ ನಾನಿಲ್ಲಿ 1 ಬೌಲ್ ಇದ್ಕಿದ ಅವರೆಕಾಳು, 1/2 ಬೌಲ್ ಅವಲಕ್ಕಿ, 1/2 ಬೌಲ್ ಕಡಲೆ ಬೀಜ, 1/2 ಬೌಲ್ ಕಡಲೆ, 1/2 ಬೌಲ್ ಒಣ ಕೊಬ್ಬರಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಮೆಣಸಿನಕಾಯಿ, 2 ತಗೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯೋದಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದೊಂದನ್ನೇ ನಿಧಾನವಾಗಿ ಹಾಕ್ತಾ ಹೋಗ್ಬೇಕು. ಮೊದಲಿಗೆ ನಾನೀಗ ಇದ್ಕಿದ ಅವರೆಕಾಳನ್ನ ತಗೊಂಡಿದ್ದೀನಿ. ಈ ಅವರೆಕಾಳನ್ನ ತಗೊಂಡು ಸಿಪ್ಪೆ ತೆಗ್ದು ಈ ರೀತಿ ರೇ ಮಾಡ್ಕೊಂಡಿದ್ದೀನಿ. ಅಂದ್ರೆ ತೇವಾಂಶ ಏನು ಇಲ್ಲದೆ ರೀತಿ ನೋಡ್ಕೋಬೇಕು. ಅವರೆಕಾಳನ್ನ ಯಾವತ್ತು ಇದ್ಕಿಸಿರ್ತೀವಿ ಅವತ್ತೇ ಮಾಡಬೇಕು ಫ್ರೆಶ್ ಆಗಿ. ಇದನ್ನ ನಾನೀಗ ನಿಧಾನವಾಗಿ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಅವರೆಕಾಳದಿರೋ ನೊರೆ ಎಲ್ಲ ಕಡಿಮೆಯಾಗಿ ಕ್ರಿಸ್ಪಿಯಾಗಿ ಆಗಬೇಕು, ಅಲ್ಲಿವರೆಗೂ ಇದನ್ನ ಬೇಯಿಸ್ಕೋಬೇಕು. ಆದಷ್ಟು ಕಡಿಮೆ ಎಣ್ಣೆನೇ ಯೂಸ್ ಮಾಡಿ. ಅವರೆಕಾಳು ಹಾಕ್ತಕ್ಕ ನೊರೆ ಬಂದು ಸೈಡಲ್ಲೆಲ್ಲ ಎಣ್ಣೆ ಚೆಲ್ಲುವಂಥ ಚಾನ್ಸ್ ಇರುತ್ತೆ. ಅವರೆಕಾಳೆಲ್ಲ ಬೆಂದಿ ಮೇಲೆ ಬರ್ತಾ ಇದೆ. ಇದನ್ನು ನಾವೀಗ ತೆಕ್ಕೊಳ್ಳೋಣ. ಇದೀಗ ರೆಡಿಯಾಗಿದೆ. ನಾನೀಗ ಕಡಲೆ ಬೀಜನ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ. ಕಡಲೆ ಬೀಜ ಏನು ತುಂಬ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ, ಬೇಗ ಬೆಂದೋಗ್ಬಿಡುತ್ತೆ. ಈಗ ಕಡಲೆ ಬೀಜ ಎಲ್ಲ ಬೆಂದಿದೆ. ಈಗ ಇದನ್ನು ಎತ್ಕೊಳ್ಳೋಣ. ನಾನೀಗ ಕೊಬ್ಬರಿನ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಕೊಬ್ಬರಿನ ಆದಷ್ಟು ಈ ರೀತಿ ಉದ್ದು ಕಟ್ ಮಾಡಿ ಮಿಕ್ಸರ್ ಚೆನ್ನಾಗಿರುತ್ತೆ. ಕೊಬ್ಬರಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ತುಂಬ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಸೀದೋಗ್ಬಿಡುತ್ತೆ. ಈಗ ನಾನು ಇದನ್ನು ತೆಕ್ಕೋತಾ ಇದ್ದೀನಿ. ನಾನೀಗ ಇದಕ್ಕೆ ಕಡಲೆನ ಸೇರಿಸ್ತಾ ಇದ್ದೀನಿ. ಕಡಲೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಆಲ್ರೆಡಿ ಅದು ಕ್ರಿಸ್ಪಿಯಾಗಿ ಇರುತ್ತೆ. ಬೇಗ ಎಣ್ಣೆಯಿಂದ ತೆಗೆದು ಬಿಡಬೇಕು. ನಾನೀಗ ಇದಕ್ಕೆ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ಆದಷ್ಟು ಗಟ್ಟಿ ಅವಲಕ್ಕಿ ತಗೊಳ್ಳಿ, ಪೇಪರ್ ಅವಲಕ್ಕಿ ಯೂಸ್ ಮಾಡಬೇಡಿ. ಈಗ ಅವಲಕ್ಕಿ ರೆಡಿಯಾಗಿದೆ. ಈಗ ನಾನು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಈಗ ಇದು ಬೆಂದಿದ್ದು ತೆಕ್ಕೊಳ್ಳೋಣ. ನಾನೀಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಎಣ್ಣೆ ತುಂಬ ಬಿಸಿಯಾಗಿರೋದ್ರಿಂದ ಕರಿಬೇವಿನ ಸೊಪ್ಪನ್ನ ಬರೀ ಹಿಂಗೆ ಟಚ್ ಮಾಡಿ ಎಣ್ಣೆಗೆ ಎತ್ಕೊಂಡ್ರೆ ಸಾಕು, ಬೇಗ ಕ್ರಿಸ್ಪಿ ಆಗಿಬಿಡುತ್ತೆ. ಈಗ ಒಂದು ಬೌಲ್ ತಗೊಂಡು ಇಷ್ಟವರೆಗೂ ಕರೆದಿರೋವಂಥ ಎಲ್ಲ ಐಟಮ್ನು ಸಹ ಅದರೊಳಗೆ ಸೇರಿಸ್ತಾ ಇದ್ದೀನಿ. ಕರೆದಿರೋ ಅಂಥ ಮೆಣಸಿನ್ಕಾಯಿನ 2 ಪೀಸಸ್ ಮಾಡಿ ಸೇರಿಸ್ತಾ ಇದ್ದೀನಿ. ನಾನೀಗ ಇದಕ್ಕೆ 1/2 ಸ್ಪೂನ್ ಉಪ್ಪು ಮತ್ತು 1/2 ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡಿ. ಉಪ್ಪು ಮತ್ತು ಖಾರ ಎಲ್ಲ ಕಡೆ ಚೆನ್ನಾಗಿ ಹಿಡಿಯುತ್ತೆ. ಈಗ ಅವರೆಕಾಳು ಅವಲಕ್ಕಿ ಮಿಕ್ಸರ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ಮಿಕ್ಸರ್ನ ಹೊರಗಡೆ ಹೋಗಿ ತೊಗೊಂಡು ತಿನ್ನೋದಕ್ಕಿಂತ ಅವರೆಕಾಳು ಸೀಸನಲ್ಲಿ ಮಿಸ್ ಮಾಡದೆ ಮನೇಲೇ ಟ್ರೈ ಮಾಡಿ.